ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಫ್ರೈಡೇ ಲಾಗು. ಸೊ ಇವತ್ತು ಮನೇಲಿ ನಾವು ಬೇಗ ಕೆಲಸ ಮುಗಿಸಿ ಸಡನ್ಲಿ ಪ್ಲ್ಯಾನ್ ಆಯಿತು, ನಮ್ಮ ಮನೆ ದೇವ್ರಿಗೆ ಕುಲದೇವತೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ಶಿವರಾತ್ರಿ ಆದ ನಾಳೆಗೆ ತುಂಬ ವಿಶೇಷವಾಗಿ ಪೂಜೆ ಹಬ್ಬ ಥರ ಅಲ್ಲೂ ಮಾಡ್ತಾರೆ. ಬಟ್ ನಾವು ಶಿವರಾತ್ರಿ ಆದ ನಾಳೆಗೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು, ನೆನ್ನೆ ಹೋಗಿರಲಿಲ್ಲಲ್ಲ, ಅದಕ್ಕೆ ಇವತ್ತು ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು 10:30ಗೆ ಮನೆ ಬಿಟ್ವಿ. ಮಾರ್ನಿಂಗ್ ಟಿಫನ್ ಬಂದು ನಾನು ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿದೆ. ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಗರಂ ಮಸಾಲ ಪುಡಿ ಆ್ಯಡ್ ಮಾಡಿಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಸೊ ನಾನು ಮಸಾಲೆ ಚಿತ್ರಾನ್ನ ಮಾಡಿದೆ. ಇನ್ನು ಇಲ್ಲಿ ಬಂದರೆ ಇಲ್ಲಿ ಟೆಂಪಲ್ ಹತ್ರ ಯಾವುದೇ ಥರ ಹೋಟೆಲ್ ಯಾವುದೂ ಫೆಸಿಲಿಟಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಇನ್ನು ಬರೋದು ನೈಟ್ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಮಕ್ಕಳು ಕೂಡ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾವು ಮನೆಯಿಂದನೇ ಬಾಕ್ಸು ಕೂಡ ಮೊಸರನ್ನ ತೊಗೊಂಡು ಹೋಗ್ಬಿಡೋಣ ಅಂತೇಳಿ, ಬೇಸಿಗೆ ಹೆಂಗೋ ಇದೆಯಲ್ಲ, ಹಾಗೆ ಸ್ವಲ್ಪ ಮಸಾಲೆ ಚಿತ್ರಾನ್ನ ಇದೆಯಲ್ವ ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಡ್ ರೈಸ್ನ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ವಾಟರ್ ಬಾಟ್ಲ್ ನೀರೆಲ್ಲ ತುಂಬ್ಕೊಂಡ್ವಿ. ಸಖತ್ ಬಿಸಿಲಿರೋದ್ರಿಂದ ನೀರು ಬೇಕೇ ಬೇಕಾಗುತ್ತೆ. ಅದಲ್ಲದೆ ನಮಗೆ ಅಲ್ಲಿ ಟೆಂಪಲ್ ಹತ್ರ ಯಾವುದೇ ಥರ ಹೋಟೆಲ್ ಫೆಸಿಲಿಟಿನೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. 10:30 ಹಂಗೆ ಮನೆ ಬಿಟ್ವಿ. ಸೊ ನಾವು ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ 1 ಆಗಿಬಿಡ್ತು. ನಾವು ಅಲ್ಲಿ ಬಂದು ಅಂದರೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಇಲ್ಲಿಂದ ಏನೂ ಪೂಜೆ ಸಾಮಾನು ತೊಗೊಂಡಿರಲಿಲ್ಲ, ಮಾರ್ಕೆಟ್ಗೆ ಹೋಗಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಸೀದಾ ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟ್ಗೆ ಹೋಗಿ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಅರಿಶಿನ, ಕುಂಕುಮ, ಹೂವು, ಹಣ್ಣು, ಕಾಯಿ, ಹೂವು ಇದೆಲ್ಲ ತೊಗೊಂಡ್ವಿ. ಇದನ್ನೆಲ್ಲ ತೊಗೊಂಡು ನಾವು ಮಾರ್ಕೆಟಿಂದ ಈಚೆ ಬಂದ್ವಿ. ಸಖತ್ ಬಿಸಿಲಿತ್ತು ಮಾತ್ರ ಮೈಸೂರಲ್ಲಿ. ಎಲ್ಲ ಕಡೆಯೂ ಬಿಸಿಲೇ ಇದೆ, ಬಟ್ ಹೆವಿ ಬಿಸಿಲಿತ್ತು. ನಾವು ಈಚೆ ಬಂದು ನೋಡಿದ್ರೆ ಆಗಲ್ಲ, ಅಂದರೆ ಒಳಗಡೆ ಸ್ವಲ್ಪ ಅಲ್ಲಿ ನೆರಳು ಥರ ಎಲ್ಲ ಇತ್ತು. ಇದೆಲ್ಲ ಶೀಟೆಲ್ಲ ಹಾಕ್ಕೊಂಡಿರ್ತಾರಲ್ಲ, ಸ್ವಲ್ಪ ನೆರಳಿತ್ತು. ಈಚೆ ಬಂದಮೇಲೆ ಹೆವಿ ಬಿಸಿಲು ಅಂತ ಅನಿಸ್ತಾಯಿತ್ತು. ಇದೇ ನೋಡಿ ನಮ್ಮ ಮೈಸೂರು ಸರ್ಕಲ್ಲು. ಇದಂತೂ ನಮ್ಮ ಫೇವ್ರೆಟ್ ಪ್ಲೇಸು. ಯಾಕಂದರೆ ನಾವು ಕಾಲೇಜ್ ಟೈಮಲ್ಲೆಲ್ಲ ಫುಲ್ಲು ಸುತ್ತಾಡಿದ್ದೀವಿ. ಈ ಪ್ಲೇಸ್ನ ನಾವು ಮರೆಯೋದಕ್ಕೆ ಆಗೋಲ್ಲ. ಈ ಸಿಗ್ನಲ್ಲು ರೌಂಡು ಇಲ್ಲಿ ಬಟ್ಟೆ ಎಲ್ಲ ತೊಗೊಳಕ್ಕೆ ಬರೋದಾಗಿರ್ಬೋದು, ಮತ್ತು ಈ ಕಡೆ ಬಂದು ಫ್ರೂಟ್ಸು ಮಾರ್ಕೆಟ್ಗೆ ಹೋಗೋದಾಗಿರ್ಬೋದು, ಬಟ್ಟೆ ತೊಗೊಳಕ್ಕೆ ಹೋಗಿರ್ಬೋದು, ಯಾವಾಗಲೂ ನಾವು ಇಲ್ಲೇ ತುಂಬ ಓಡಾಡ್ತಾ ಇದ್ದಿದ್ದು. ಸೊ ನನಗೆ ಈ ರೋಡ್ ನೋಡಿ ಅದು ತುಂಬ ಮೆಮೊರೀಸ್ ಆಯಿತು. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದರು, ಕಾಲೇಜ್ ಫ್ರೆಂಡ್ಸ್ ಅವರೆಲ್ಲ. ನಾವು ಇಲ್ಲಿ ತುಂಬ ಕಾಮಿಡಿ ಫನ್ನಿ ಮಾಡಿಕೊಂಡು ಓಡಾಡ್ತಿದ್ದ ಪ್ಲೇಸು. ಆವಾಗಲೂ ಸೇಮ್ ಇದೇ ಟೈಮಿಂಗೆ ನಮಗಿದ್ದು. ಮಾರ್ನಿಂಗ್ ಕಾಲೇಜ್ ಟೈಮು ಮಾರ್ನಿಂಗ್ ಕ್ಲಾಸ್ ಇದ್ದಿದ್ದು ಅವಾಗ 7:30 to 12:30 ಹಂಗಿರ್ತಾಯಿತ್ತು. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲೆಲ್ಲ ಓಡಾಡಿಕೊಂಡು ಬರುವಾಗ ಹೆವಿ ಬಿಸಿಲಾಗ್ತಾಯಿತ್ತು. ನಾವು ಇಲ್ಲಿ ಓದಿದ್ದು ಕಾಲೇಜೆಲ್ಲ ಮಹಾರಾಣೀಸು ಸೀನಿಯರ್ ಆ್ಯಂಡ್ ಜೂನಿಯರ್ ಕಾಲೇಜೇ. ಸೊ ಇದೇ ಪ್ಲೇಸು ತುಂಬ ಓಡಾಡಿರೋ ಪ್ಲೇಸ್ ನಾವು. ದಸರಾ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಡೆಕೋರೇಷನ್ ಮಾಡಿರ್ತಾರೆ, ಲೈಟಿಂಗ್ಸು, ಸೀರಿಯಲ್ ಸೆಟ್ ಆಗಿರ್ಬೋದು, ಅಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿರ್ತಾರೆ. ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ ದಸರಾ ಟೈಮಲ್ಲಿ. ಸೊ ಇದಂತೂ ನಮಗೆ ಮೆಮೊರಿಯಷ್ಟು ಪ್ಲೇಸ್ ಇದು. ನಾನು ಇಲ್ಲಿ ಮೈಸೂರಿಗೆ ಬಂದಾಗೆಲ್ಲ ನಾನು ಈ ಪ್ಲೇಸ್ನ ತುಂಬ ಖುಷಿಯಾಗುತ್ತೆ. ನನಗೆ ಈ ಪ್ಲೇಸಿಗೆ ಬಂದಾಗ ಅದೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಇದೇ ನೋಡಿ ನಮ್ಮ ಮನೆ ದೇವರು. ಇಲ್ಲಿ ಬಂದ್ವಿ. ಮನೆ ದೇವರು ಅಂದರೆ ನಮ್ಮದು ಕುಲದೇವತೆ. ಅದಲ್ಲದೆ ನಮ್ಮ ಅಪ್ಪನ ಮನೆ ದೇವ್ರು ಕೂಡ ಇದೇ ಆಗಿದೆ. ನಮ್ಮ ಅತ್ತೆ ಮನೆ ದೇವ್ರು ಕೂಡ ನಮ್ಮ ಅತ್ತೆಯವರ ಅಪ್ಪನ ಮನೆ ದೇವ್ರು ಕೂಡ ಇದೇ ಆಗಿದೆ. ಇದು ಒಂಬಾಳಮ್ಮ ಅಂತ ಹೇಳಿ ಇಲ್ಲಿ ನಾವು ಫಸ್ಟ್ ಪೂಜೆ ಮಾಡಿಸಿದ್ವಿ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಸಿದ್ದರಾಮೇಶ್ವರದು. ಇಲ್ಲಿ ಟೋಟಲ್ಲು ಸಿದ್ದರಾಮೇಶ್ವರ, ಒಂಬಾಳಮ್ಮ ಮತ್ತು ಲಕ್ಷ್ಮೀ ದೇವಿ, ಒಲಿಯಮ್ಮ, ಹುಚ್ಚಮ್ಮ, ಈ ಥರ 5 ಟೆಂಪಲ್ ಇದೆ. ಸೊ 5 ದೇವಸ್ಥಾನಕ್ಕೂ ನಾವು ಇಲ್ಲಿ ಪೂಜೆ ಮಾಡಿಸ್ಬೇಕು. ಇಲ್ಲಿ 5 ದೇವಸ್ಥಾನಕ್ಕೂ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ.
ತುಂಬ ಚೆನ್ನಾಗಿದೆ ದೇವಸ್ಥಾನ. ಮುಂಚೆ ಸ್ವಲ್ಪ ಕಟ್ತಾಯಿದ್ರು, ಇವಾಗ ನಾವು ನೆಕ್ಸ್ಟ್ ಬರೋ ವರ್ಷದಲ್ಲಿ ಫುಲ್ ಕಟ್ಬಿಟ್ಟಿದ್ದಾರೆ. ಒಳಗಡೆ ಎಲ್ಲ ತುಂಬ ಹಳೆಯ ದೇವಸ್ಥಾನ ಆಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ದೇವಸ್ಥಾನಕ್ಕೂ ಹಳೆ ದೇವಸ್ಥಾನಕ್ಕೂ ನಮಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಅಲ್ಲಿ ಕಂಬದಿಂದ ಕಟ್ಟಿರೋಂತಹ ಕಂಬಗಳಾಗಿರ್ಬೋದು ಅದೆಲ್ಲ ನೋಡ್ತೀವಿ ನಾವು ಹಳೆ ದೇವಸ್ಥಾನಗಳಲ್ಲಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಇದು ಲಕ್ಷ್ಮೀ ದೇವಿ ದೇವಸ್ಥಾನ. ಒಂದೇ ದೇವಸ್ಥಾನದಲ್ಲಿ 5 ದೇವಸ್ಥಾನ ಇದೆ. ಇಲ್ಲಿ 2 ವರ್ಷಕ್ಕೊಂದ್ಸಲಿ ಎಡ್ಗೆ ಗೌರಿ ಅಂತ ಮಾಡ್ತಾರೆ, ಜಾತ್ರೆ ಥರ ವರ್ಷದಲ್ಲಿ 4:30 ಆಯಿತು. ಸೊ ಅಲ್ಲಿಂದ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದು 9 ಆಯಿತು. ಕರೆಕ್ಟಾಗಿ ನಾವು ಮನೆಗೆ 9 ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.